ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಸ್ಯಾಟರ್ಡೆ ಬ್ಯಾಂಗ್ಳೂರಿಂದ ಕನ್ಯಾಕುಮಾರಿಗೆ ಬಂದ್ವಿ. ಊರಲ್ಲಿ ಫೆಸ್ಟಿವಲ್ ಇದೆ ಅಂತ ಹೇಳ್ಬಿಟ್ಟು ಲೀವ್ ತೊಗೊಂಡು ನಾವು ಊರಿಗೆ ಬರ್ತಾಯಿದ್ದೀವಿ. ಬ್ಯಾಂಗ್ಳೂರಿಂದ ನಾವು ನೈಟ್ ಹೊಟ್ಟಾಗ 8:30 ಆಗಿತ್ತು. ಮಾರ್ನಿಂಗ್ ಇಲ್ಲಿ ರೀಚ್ ಆಗೋಷ್ಟರಲ್ಲಿ 11 o'clock. ಸ್ವಲ್ಪ ಲಾಂಗ್ ಜರ್ನಿನೇ ಅನಿಸ್ತು. ಜರ್ನಿ ಎಲ್ಲ ಮಾಡಿ ಫುಲ್ ಸುಸ್ತಾಗಿತ್ತು. ಮನೆ ಹತ್ರ ನೋಡಿ ಮಳೆ ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ. ಇದೆಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಬೆಳೀತಾನೆ ಇದೆ. ಮಳೆ ಜಾಸ್ತಿ ಬರ್ತಾಯಿದೆ ಅಂತ ಅಪ್ಪ ಹೇಳ್ತಾಯಿದ್ರು. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಮನೆ ಇಲ್ಲೆಲ್ಲ ಸ್ವಲ್ಪ ಹೈಟಲ್ಲಿರುತ್ತೆ, ಕೆಳಗಡೆಯಿಂದ ಹತ್ಕೊಂಡು ಹೋಗಬೇಕು. ಹತ್ಕೊಂಡು ಮೇಲ್ಗಡೆ ಹೋಗೋಷ್ಟರಲ್ಲಿನೇ ಸುಸ್ತಾಗುತ್ತೆ. ಮನೆ ಹತ್ರ ಹೋಗ್ತಾ ಇದ್ವಾಗಲೇ ಅಮ್ಮ ನಮಗೆಲ್ಲ ಕಾಯ್ತಾಯಿದ್ರು ಔಟ್ಸೈಡು. ಮೊಮ್ಮಗನ ನೋಡಿ ಫುಲ್ ಖುಷಿ. ಅವನು ಅಷ್ಟೇ ಏನೋ ಮಾತಾಡ್ತಾ ಇದ್ದಾನೆ ಅಜ್ಜಿ ಹತ್ರ. ಬ್ಯಾಕ್ ಸೈಡಿಂದ ನನ್ನ ಹಸ್ಬೆಂಡು ಮತ್ತು ನನ್ನ ಅಣ್ಣ ಇಬ್ಬರು ಬ್ಯಾಗ್ಗಳು ಲಗೇಜ್ಗಳೆಲ್ಲ ತೊಗೊಂಡು ಬರ್ತಾಯಿದ್ದಾರೆ ಮೇಲ್ಗಡೆ. ನಾವು ಫಸ್ಟೇ ಹತ್ಕೊಂಡು ಬಂದುಬಿಟ್ವಿ. ಹತ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆ ಲಗೇಜ್ ಬ್ಯಾಗೆಲ್ಲ ಎತ್ಕೊಂಡು ಬರೋ ಅಷ್ಟರಲ್ಲಿ ಸುಸ್ತಾಗಿ ಹೋಗ್ಬಿಡುತ್ತೆ ಮೇಲ್ಗಡೆ ಬರೋ ಅಷ್ಟರಲ್ಲಿ. ಮನೆಗೆ ಬಂದು ಲಗೇಜೆಲ್ಲ ಒಳಗಡೆ ಇಟ್ಟಿದ ತಕ್ಷಣ ಫಸ್ಟ್ ಮಾಡಿದ್ದು ನಾವು ಕೆಲಸ ಅಂತಂದರೆ ಮನೆ ಸುತ್ತಮುತ್ತ ಇರೋ ಗಿಡಗಳು ನೋಡೋದು. ಮಳೆ ಬಂದಿರೋದ್ರಿಂದ ಎಲ್ಲ ಫುಲ್ಲು ಗ್ರೀನಾಗಿ ಕಾಣಿಸ್ತಾ ಇದ್ವು. ಆಮೇಲೆ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಇದು ಬೇರೆ ಸಿಕ್ಕಾಪಟ್ಟೆ ಹಲಸಿನ ಹಣ್ಣು ಇಲ್ಲಿ. ಅದರಲ್ಲಿ ಒಂದು ಹಣ್ಣಾಗಿರೋ ಹಲಸಿನ ಹಣ್ಣು ಕಟ್ ಮಾಡಿ ಇಟ್ಟಿದ್ರು ಅಮ್ಮ. ಆಮೇಲೆ ಒಳಗಡೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ತಿಂದು, ಇಲ್ಲಿ ತಿಂಡಿ ತಿಂದು ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲೇ ಬ್ಲ್ಯಾಕ್ ಟೀ ಕುಡಿಯೋ ಅಭ್ಯಾಸ ಎಲ್ರಿಗೂ. ಬ್ಲ್ಯಾಕ್ ಟೀ ಕುಡಿತಾ ಇದ್ದಾರೆ. ಹಾಗೆ ಇವನು ಕುತ್ಕೊಂಡು ಏನೋ ತರಲೆ ಮಾತಾಡ್ತಾ ಇದ್ದಾನೆ. ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆದಮೇಲೆ ಮನೆಯಲ್ಲಿ ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದ ಹತ್ರ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗೋಣ ಅಂತಂದರೆ ಕೆಳಗಡೆ ಕಾಲಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲು ಇಲ್ಲಿ. ಕಾಲಿಟ್ಟರೆ ಏನು ಒಳ್ಳೆ ಬೊಬ್ಬೆ ಬರುತ್ತಾ ಅನ್ನೋದು ರೇಂಜಿಗೆ ಸುಡ್ತಾಯಿತ್ತು ಫುಲ್ಲು ಕಲ್ಲೆಲ್ಲ. ಲಿಟ್ರಲಿ ನಮಗೆ ನಡೆಯೋಕ್ಕಾಗಿಲ್ಲ, ಓಡ್ಕೊಂಡು ಒಳಗಡೆ ಹೋಗಿದ್ದೀವಿ. ಇಲ್ಲೆಲ್ಲ ದೇವಸ್ಥಾನಗಳು ನೋಡಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ದೇವಸ್ಥಾನಗಳು. ಬಟ್ ನಮ್ಮ ಸೈಡ್ ಅಂತಂದರೆ ಒಂದು ದೇವಸ್ಥಾನದ ಒಳಗಡೆ ಒಂದು ಇಲ್ಲ 2 ದೇವರು ಇರುತ್ತೆ. ಬಟ್ ಇಲ್ಲಿ ಏನಂತಂದರೆ ದೇವಸ್ಥಾನದ ಒಳಗಡೆ ಮತ್ತೆ ಪುಟ್ಟ ಬೇರೆ ದೇವ್ರುಗಳ ದೇವಸ್ಥಾನಗಳಿರುತ್ತೆ. ಒಂಥರ ನೋಡೋಕ್ಕೆ ದೇವಸ್ಥಾನನೇ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ. ದೇವಸ್ಥಾನಕ್ಕೆ ನಾನು, ಅಮ್ಮ, ರಿಚ್ಚು ಮತ್ತು ಅಕ್ಕ ಹೋಗಿದ್ವಿ 4 ಜನ. ಅವರಿನ್ನೂ ಬಂದಿರಲಿಲ್ಲ, ಮನೆಯಲ್ಲೇ ಇದ್ದರು. ಸರಿ ನಾವೇ 4 ಜನ ಹೋಗಿದ್ವಿ. ರಿಚ್ಚು ನೋಡಿ ಇಲ್ಲಿ ಇದನ್ನು ನಂದಿ ನೋಡ್ಬಿಟ್ಟು ಇದು ಯಾವ ದೇವರು ಅಂತ ಕೇಳ್ತಾ ಇದ್ದಾನೆ. ಸೊ ಅಮ್ಮ ಅವನಿಗೆ ಹೇಳ್ತಾ ಇದ್ದಾರೆ ಇದು ನಂದಿ ಅಂತ ಹೇಳಿ. ಆಮೇಲೆ ನೆನೆ ಮಧ್ಯಾಹ್ನ ಅಗ್ನಿಕುಂಡ ಏನೋ ಹೇಳ್ತಾರಲ್ವ, ಅದೆಲ್ಲ ಇದು ಮಾಡಿದ್ದಾರೆ ಅನ್ಸುತ್ತೆ. ಅಲ್ಲಿ ಬೂದಿ ಇದೆ, ಬೆಂಕಿದು. ಆಮೇಲೆ ದೇವಸ್ಥಾನದಿಂದ ಮನೆಗೆ ಹೋಗಬೇಕಿತ್ತು ನಾವು. ಯಾಕೆ ಅಂದರೆ ಈವ್ನಿಂಗು ಮನೆ ಹತ್ರ ದೇವ್ರದ್ದು ಇದು ತೊಗೊಂಡು ಬರ್ತಾರೆ. ನಮ್ಮದೇ ಫಸ್ಟ್ ಮನೆ ಆಗಿರೋದ್ರಿಂದ ನಮ್ಮ ಮನೆ ಹತ್ರನೇ ಫಸ್ಟ್ ದೇವರು ಬರುತ್ತೆ. ಸೊ ಹಾಗಾಗಿ ದೇವ್ರದ್ದು ಪೂಜೆ ಸಾಮಾನೆಲ್ಲ ಇರುತ್ತಲ್ವ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಕಳಸ, ಪ್ಲೇಟು, ಆಮೇಲೆ ದೀಪ ಸೊ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಅದಕ್ಕೆಲ್ಲ ಕುಂಕುಮ, ಗಂಧ ಎಲ್ಲ ಹಚ್ತಾಯಿದ್ದೀವಿ. ಹಚ್ಬಿಟ್ಟು ಅಣ್ಣ ಹೊರಗಡೆ ಟೇಬಲ್ ವಾಶ್ ಮಾಡ್ತಾಯಿದ್ದಾರೆ. ವಾಶ್ ಮಾಡಿ ಅಲ್ಲಿ ದೇವ್ರ ಫ್ರಂಟಲ್ಲಿ ಇಡೋದಕ್ಕೆ ಔಟ್ಸೈಡ್ ಇಡ್ತೀವಿ ಅದನ್ನು ತೊಗೊಂಡೋಗಿ. ಮನೆ ಫ್ರಂಟಲ್ಲಿ ನೋಡಿ ಇಲ್ಲಿ ಟೇಬಲ್ ಎಲ್ಲ ವಾಶ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೀವಿ. ದೇವ್ರದ್ದು ಏನೇನಿದೆಯೋ ಅದೆಲ್ಲ ಪ್ರತಿಯೊಂದು ವಾಶ್ ಮಾಡಿದ್ದೀವಿ. ವಾಶ್ ಮಾಡಿ ಇದನ್ನು ಇಲ್ಲಿಂದ ತೊಗೊಂಡೋಗಿ ಕೆಳಗಡೆ ಅಲ್ಲಿ ಮೇನ್ ರೋಡ್ ಕಾಣಿಸ್ತಿದೆಯಲ್ಲ, ಆ ರೋಡ್ ಹತ್ರ ಇಡಬೇಕು. ಅಲ್ಲಿನೇ ಬರೋದು ದೇವರು. ಸೊ ಅಮ್ಮ ಅಲ್ಲೆಲ್ಲ ಹೋಗಿ ಕ್ಲೀನ್ ಮಾಡಿ ರೋಡಲ್ಲಿ ನೀರೆಲ್ಲ ಹಾಕ್ತಾಯಿದ್ರು. ಹಾಗೆ ಒಂದು ರಂಗೋಲಿ ಹಾಕು ಅಂತ ಹೇಳ್ತಾಯಿದ್ರು ನನಗೆ. ನಂಗೆ ಬೇರೆ ರಂಗೋಲಿ ಹಾಕಿದ್ರೆ ಸುಮಾರು ವರ್ಷ ಆಯಿತು, ಮರ್ತೋಗ್ಬಿಟ್ಟಿದೆ. ಸರಿ ಯಾವುದೋ ಒಂದು ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತೀನಿ ಅಂತ ಹೇಳಿದೆ. ಬಟ್ ಹಾಕೋದೇನೋ ಹಾಕಿದೆ, ಸೆಂಟ್ರಲ್ಲಿ ನನಗೆ ಮರ್ತೋಗ್ಬಿಡ್ತು ರಂಗೋಲಿ ಅದೇನು ಅಂತ ಹೇಳಿಬಿಟ್ಟು. ಅದರಲ್ಲಿ ಬೇರೆ ಇವನು ಸೆಂಟ್ರಲ್ಲಿ ಬಂದು ನನಗೂ ರಂಗೋಲಿ ಪೌಡ್ರು ಕೊಡು, ನನಗೂ ಕೊಡು ಅಂತ ಬರ್ತಾಯಿದ್ದ. ಇವನು ಬರೋದ್ರಿಂದ ಬೇರೆ ನನಗೆ ಟೆನ್ಷನ್. ಅದು ರಂಗೋಲಿ ಪುಡಿ ಬಾಯಲ್ಲಿ ಬೇರೆ ಹಾಕೊಂಡು ತಿಂತಾಯಿದ್ದಾನೆ. ಸರಿ ಅಂತ ಅವನಿಗೆ ಸ್ವಲ್ಪ ಕೊಟ್ಟು ಆಚೆ ಕಳಿಸಿ ಆಮೇಲೆ ಹಾಕ್ತಾಯಿದ್ದೀವಿ. ನನಗೆ ರಂಗೋಲಿ ಮರ್ತೇ ಹೋಯಿತು. ಮತ್ತು ಫೋನಲ್ಲಿ ನೋಡಿಬಿಟ್ಟು ಹಾಕಿದ್ವಿ, ಇನ್ನೂ ಒಂದು ಡಿಸೈನ್ ಹಾಕಿ ಮ್ಯಾನೇಜ್ ಮಾಡಿದ್ವಿ. ಅಷ್ಟರಲ್ಲಿ ಅಣ್ಣ ಮತ್ತು ಶ್ರೀ ಎಲ್ಲಿನೋ ಹೋಗಿದ್ದರು, ಗಾಡಿ ತೊಗೊಂಡು ಅವರು ಬಂದರು. ಅವ್ರು ಬಂದು ನನ್ನ ಹತ್ರ ಕೇಳ್ತಾಯಿದ್ದಾನೆ, ನಿಂಗೇನು ಗೊತ್ತು ಅಂತ ರಂಗೋಲಿ ಹಾಕ್ತಾಯಿದ್ಯಾ, ಗೊತ್ತಾ ನಿನಗೆ ಅಂತ. ಅಮ್ಮ ಹೇಳ್ತಿದ್ರು ಗೊತ್ತು, ಅವಳಿಗೆ ಆಗ್ತಾಳೆ, ನೀನು ಸುಮ್ಮನೆ ಇರೋದು. ಅದಕ್ಕೆ ನೋಡಿ ಇಲ್ಲಿ ನಗ್ತಾಯಿದ್ದೀವಿ. ಹಲೋ ಮೇಡಮ್, ಏನು ಗೊತ್ತು ನಿನಗೆ ಅಂತ ಕೂತಿದ್ಯಾ ಅಂತ ನನ್ನ ರೇಗಿಸ್ತಾ ಇದ್ದಾರೆ ಅವರಿಲ್ಲಿ. ನಾನು ಈ ಕಡೆ ರಂಗೋಲಿ ಹಾಕ್ತಾಯಿದ್ರೆ ಅಣ್ಣ ಬೇರೆ ಬಂದುಬಿಟ್ಟು ಇಲ್ಲಿ ಒಂದು ಹೋಮ್ ಬರಿ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ರಂಗೋಲಿ ಹಾಕೋಣ ಅಂತ ನೋಡ್ತೀನಿ. ಇವ್ನು ನೋಡಿ ಕಳ್ಳ ಬಂದು ಸೆಂಟ್ರಲ್ಲಿ ನನಗೆ ಕೊಡು ಅಂತೇಳಿ ಅವನು ಇನ್ನೊಂದು ರಂಗೋಲಿ ಹಾಕೋಕ್ಕೆ ಬರ್ತಾಯಿದ್ದಾನೆ ಇಲ್ಲಿ.
ಯಾರು ಎಷ್ಟು ಹೇಳಿದರೂ ಹೋಗ್ತಾ ಇಲ್ಲ. ಎಲ್ಲರೂ ಕೆಳಗಡೆನೇ ಬಂದಿದ್ದೀವಿ ರಂಗೋಲಿ ಹಾಕೋಕ್ಕೆ. ನಮ್ಮದೇ ಫಸ್ಟ್ ಮನೆ ಆಗಿರೋದ್ರಿಂದ ಇಲ್ಲಿನೇ ಅಲ್ವಾ ಬರೋ ದೇವರು, ಸೊ ನಾವೇ ಫಸ್ಟ್ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀವಿ. ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ. ಅವನು ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ನಾನು ಹಾಕ್ತೀನಿ ಅಂತ ಕೂತಿದ್ದಾನೆ. ಅವನು ಈ ಥರ ಬಂದು ಡಿಸ್ಟರ್ಬ್ ಮಾಡ್ತಿರೋದ್ರಿಂದಲೇ ನನಗೆ ರಂಗೋಲಿ ಮರ್ತೋಯ್ದು ಅನಿಸುತ್ತೆ. ಈ ರಂಗೋಲಿ ಮುಂಚೆ ಎಲ್ಲ ನಾವು ಜಾಸ್ತಿ ಹಾಕ್ತಾಯಿದ್ವಿ, ಅದೇ ರಂಗೋಲಿನೇ, ಏನು ಹೊಸ ರಂಗೋಲಿ ಏನಲ್ಲ. ಬಟ್ ಆದರೂ ನನಗೆ ಮರ್ತೋಯ್ತು. ನನಗೆ ಬೇರೆ ಟೆನ್ಷನ್, ಇವನು ಇಲ್ಲಿ ರಂಗೋಲಿ ಪೌಡ್ರ್ ಬಾಯಲ್ಲಿ ಹಾಕೊಂಡು ತಿಂತಾನೆ ಅಂತ. ಒಂದು ಸತಿ ಆಲ್ರೆಡಿ ಹಾಕೊಂಡು ತಿಂದ, ಆಮೇಲೆ ಹೇಳಿದ್ಮೇಲೆ ಹುಗ್ದ ಅದನ್ನು ಆಚೆ. ಅನ್ನ ನೋಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅವನಿಗೆ ಇನ್ನೊಂದು ಸಪ್ರೇಟ್ ಬೌಲಲ್ಲಿ ರಂಗೋಲಿ ಪುಡಿ ಹಾಕಿ ಸಪ್ರೇಟಾಗಿ ಕೊಟ್ವಿ. ಆಮೇಲೆ ಸುಮ್ಮನೆ ಅದರಲ್ಲೂ ಸೆಂಟ್ರಲ್ಲಿ ಬರ್ತಾಯಿದ್ದ, ಪೌಡರ್ ಖಾಲಿ ಮಾಡಿಬಿಟ್ಟು ಕೊಡು ಅಂತ ಹೇಳಿ ಮತ್ತೆ ಬರ್ತಾಯಿದ್ದ. ಇವರು ನೋಡಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ಅವರಿಗೆ ಡೌಟ್, ನಾನು ಹಾಕ್ತೀನ ಹಾಕಲ್ವ, ಸುಮ್ಮನೆ ಏನೋ ಒಂದು ಹಾಕಿ ಹಾಳು ಮಾಡ್ತೀನಿ ಅಂತ. ಅದಕ್ಕೆ ಕುತ್ಕೊಂಡು ನೋಡ್ತಾ ಇದ್ದಾರೆ ಏನು ಮಾಡ್ತೀನಿ ಅಂತ. ನೋಡಿ ಮತ್ತೆ ಬರ್ತಾಯಿದ್ದಾನೆ ಇವನನ್ನು ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ ರಂಗೋಲಿ ಪುಡಿಯಿಂದ. ಇವ್ರು ಬೇರೆ ಸೆಂಟ್ರಲ್ಲಿ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಇವಂದು ಏನು ರಂಗೋಲಿ ಆಗ್ತಾಯಿದ್ದಾನೆ ಗೊತ್ತಿಲ್ಲ. ಇವಂದು ಒಂದು ಸ್ಪೆಷಲ್ ರಂಗೋಲಿ ಅಂತ ದೇವರಿಗೆ. Mama. Go that side. ನಾನು ಕೋಲ ಕಷ್ಟಪಟ್ಟು ಅರಕ್ಕಿನ ಅವಳು ಪಾವ ಮಕ್ಕಳ ಇಲ್ಲ ಮಾರಿ ಜೋಳಿ ಎಲ್ಲ ಸೇರಿ ಮಾರಿ നമുക്ക് വേറെ ഇത് കൊള്ളൂല. വേറെ നമുക്ക് കളർ കോലപ്പൊടി വാങ്ങിയമ്മ. കളർ വേണമാ കളർ പാക്കറ്റ് വാങ്ങിക്കട്ടോ. ಕಲರ್ ಆನ್ ಮಾಡ ಡೂ ಲೈಕ್ ದಿಸ್, ಟೇಕ್ ಮಿಡಲ್ ಪಾಯಿಂಟ್, ಡ್ರಾ ಲೈಕ್ ದಿಸ್ ಬಸ್, ವಿ ಕ್ಯಾನ್ ಗೆಟ್ ಐಡಿಯಾ. അതെ നോക്കാൻ പറഞ്ഞു എന്താ മിസ് ആവണേ പിന്നെ വാങ്ങി. അതിനാണ് ഞാൻ പറഞ്ഞത്. ഒരു പാക്കറ്റിൽ ഫസ്റ്റ് മിഡ് പോയിന്റ് ചൂട്ടാ അപ്പുറം പാക്കും പഴം അത് 400 രൂപ. അതിലും പൊരി അത് എല്ലാം സെറ്റ് ഒരു പാക്കറ്റ്. പഴം തേങ്ങ വാങ്ങിച്ചു. jadi idotong lagi kambada ada chata nikino ani dek ani okay lock then is what you doing? remove the lock appuram dia nalla draw this R in here, examination finishing same sir. Okay, especially enough fighting or put like this flower model. flower, only flower like this. No like this okay. Okay, enough that. Fully like the same model. So one wash will go. Enough. ಅಣ್ಣನ ರಂಗೋಲಿ ನೋಡಿಲಿ ಹೋಗಿದ್ದಾನೆ.
പാല് കൂടിയാ പാല് കൂടിപ്പോയാ ഗണപതിക്ക് കുറച്ച് തുമ്പിക്കൈ നീളമുണ്ട്, അതുകൊണ്ട് ഇങ്ങോട്ട് വാടാ. തുമ്പിക്കൈ ಅಪ್ಪ ಮಗ ಇಬ್ಬರು ಸರಿಯಾಗಿ ಬರಿತಾ ಇದ್ದಾರೆ. ಆ ಕಡೆ ಹೋಗು, ನಿಂದು ಅಲ್ಲಿ ಕ್ರಿಯೇಟಿವಿಟಿ ತೋರಿಸು ರಿಚ್ಚು. ಇದು 3 ಬರೆದು ಅಲ್ಲಿ 10 ಬರೆಯೋ ಥರ ಆಯ್ತು. ಇನ್ನೂ ಸ್ವಲ್ಪ ಏನಾದರೂ ಮಾಡಿ ಅಣ್ಣ ಅದಕ್ಕೆ. ದೃಷ್ಟಿ ಅಣ್ಣಂಗೆ ಬೈದ್ಬಿಟ್ಟು ನೆಕ್ಸ್ಟ್ ಇವ್ರು ನೋಡ್ತಾ ಇದ್ದಾರೆ. ನಾನು ಬರಿತೀನಿ ಈಗ ನೋಡು, ನಾನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ ನೋಡ್ಬೇಕು. ಇವಾಗ ಅದನ್ನ ಅಳಿಸಿ ಪಳಿಸಿ ಏನೋ ಮಾಡ್ತಾ ಇದ್ದಾರೆ. ಅದು ಅಳಿಸಿದ್ರೆ ಹೋಗಲ್ಲ, ಎಲ್ಲ ವೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅಮ್ಮ ಒಂದು ಬಕೆಟ್ ನೀರು ತರ್ತೀನಿ ಅಂತ ಹೋಗಿದ್ದಾರೆ. ಅಷ್ಟರಲ್ಲಿ ಯಾರೋ ಫ್ರೆಂಡ್ ಬಂದಿದ್ದಾರೆ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸೆಂಟ್ರಲ್ಲಿ ರಿಚ್ಚು ಬಂದು ಕರೆದಿದ್ದಾನೆ. ಅಪ್ಪು ಕರೀತಾ ಇದ್ದಾರೆ ಅಂತ. ಅಪ್ಪು ಅಂತಂದೆ ತಾತಂಗೆ ಅವನು ಅಪ್ಪು ಅಂತ ಹೇಳ್ತಾನೆ. ಸೊ ಅವ್ರು ಡ್ಯೂಟಿಯಿಂದ ಬಂದು ಕರೀತಾ ಇದ್ದಾರೆ ಅಂತ ಬಂದಿದ್ದಾನೆ. ಅಮ್ಮ ಒಂದು ಬಕೆಟ್ ನೀರು ತೊಗೊಂಡು ಬಂದು ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇವನೇನು ಮಾಡ್ತಾಯಿದ್ದಾನೆ ಅಂತಂದರೆ ಬಕೆಟಲ್ಲಿರೋ ನೀರು ತೊಗೊಂಡ್ಬಿಟ್ಟು ರಂಗೋಲಿ ಮೇಲೆ ಹಾಕೋಕ್ಕೆ ಒಂದು ಪ್ಲ್ಯಾನು. ಅದಕ್ಕೆ ಅಮ್ಮ ತೊಗೊಂಡು ಬಂದು ಅವನ ಕೈಯಲ್ಲಿರೋ ಡಬ್ಬಿ ಕಷ್ಟ ಮೇಲ್ಗಡೆ ಎಸ್ತಿದ್ದಾರೆ. ನೋಡಿ ಎಂಥ ಕಳ್ಳ ಇದ್ದಾನೆ. ಮತ್ತೆ ಮೇಲ್ಗಡೆ ಆ ಡಬ್ಬಿ ತೊಗೊಂಡು ಬರೋಕ್ಕೆ ಹೊರಡೋಗಿದ್ದಾನೆ. ಆಮೇಲೆ ಈಗ ನೆಕ್ಸ್ಟು ಶ್ರೀ ಹೋಮ್ ಬರೀತೀನಿ ಅಂತ ಬರಿತಾ ಇದ್ದಾರೆ. ಅವರು ಒಂಥರ ಡಿಸೈನ್ ಮಾಡಿದರೆ ಈಗ ಇವ್ರು ಇನ್ನೊಂದು ಥರ ಡಿಸೈನ್ ಮಾಡ್ತಾಯಿದ್ದಾರೆ. ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ರಿಚ್ಚು ಸೆಂಟ್ರಲ್ಲಿ ಬಂದು ಕರೀತಾ ಇದ್ದಾನೆ. ಸೆಂಟ್ರಲ್ಲಿ ವಾಯ್ಸ್ ಬರ್ತಾಯಿದೆ. ಸೊ ಅದು ಕಟ್ ಮಾಡೋದು ಬೇಡ ಅಂತ ನಾ ವಾಯ್ಸ್ನ ಕಟ್ ಮಾಡೋಕ್ಕೆ ಹೋಗಿಲ್ಲ. ಒಂದು ನೋಡಿ ಮೇಲಿಂದ ಕೆಳಗಡೆ ಓಡ್ ಬರ್ತಾ ಇದ್ದಾನೆ ಅಂತ. ವೆಹಿಕಲ್ಸ್ ಎಲ್ಲ ಬರುತ್ತೆ. ಸೊ ಅದಕ್ಕೆ ಅವನ ಅಪ್ಪ ಅವನನ್ನೇ ನೋಡ್ತಾ ಇದ್ದಾರೆ. ಅವ್ನ ವೆಹಿಕಲ್ಸಿಗೆಲ್ಲಾದರೂ ಅಡ್ಡ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ಶ್ರೀ ಒಂಥರ ಹೋಮ್ ಬರೆದಿದ್ದಾರೆ. ಅವ್ರದ್ದು ಒಂದು ಡಿಸೈನ್ ಆದರೆ ಇವ್ರದ್ದು ಇನ್ನೊಂದು ಡಿಸೈನು. ಸೊ ಅವ್ರಿಗೆ ತುಂಬ ಪ್ರೌಡ್. ತಾನು ಹೋಮ್ ಬರೆದಿದ್ದೀನಿ ಅಂತಲ್ಲ, ಫುಲ್ಲು ಡ್ರೈ ಆಗಿರೋ ಹೂಗಳೆಲ್ಲ ತೊಗೊಂಡೋಗಿ ಅದ್ರ ಮೇಲೆ ಹಾಕಬೇಕು. ಇಲ್ಲೊಂದು ನೋಡಿ ದಾಸವಾಳ ಹೂವು ಫುಲ್ ಡ್ರೈ ಆಗಿದೆ ಮೇಲ್ಗಡೆ. ನಾನು ಹೇಳ್ತಾ ಇದ್ದೀನಿ ಬೇಡ ಅದು ಅಂತ ಹೇಳ್ಬಿಟ್ಟು, ಆದರೂ ತೊಗೊಂಡಿದ್ದಾರೆ. ತೊಗೊಂಡು ಅದನ್ನೆಲ್ಲ ಕಿತ್ಬಿಟ್ಟು ಅವ್ರು ಬರೆದಿರೋ ರಂಗೋಲಿ ಮೇಲೆ ಹಾಕ್ತಾಯಿದ್ದಾರೆ. ಅಣ್ಣ ನೋಡಿ ಮೇಲ್ಗಡೆಯಿಂದ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ವಿ ಅಲ್ವಾ, ಅದನ್ನು ತೊಗೊಂಡು ಕೆಳಗಡೆ ಹೋಗ್ತಾ ಇದ್ದಾನೆ. ಅಣ್ಣ ಮತ್ತು ಅಕ್ಕ ತೊಗೊಂಡೋಗಿ ಕೆಳಗಡೆ ಟೇಬಲಲ್ಲಿ ಜೋಡಿಸ್ತಾ ಇದ್ದಾರೆ. ಅಮ್ಮ ಆಲ್ರೆಡಿ ಕೆಳಗಡೆ ಟೇಬಲ್ ಹತ್ರ ಏನೋ ಬಟ್ಟೆ ಎಲ್ಲ ಹಾಕ್ಬಿಟ್ಟು ವೈಟ್ ಕಾಟನ್ ಬಟ್ಟೆ. ಇವ್ರು ನೋಡಿ ಇಲ್ಲೊಂದು ಸ್ಲೋ ಮೋಷನ್ ವೀಡಿಯೋ ಬೇಕು ನನಗೆ, ನೀನು ಸ್ಲೋ ಮೋಷನಲ್ಲಿ ಕೆಳಗಡೆಯಿಂದ ಒಂದು ವೀಡಿಯೋ ಮಾಡು ಅಂತ ತೋರಿಸ್ತಾ ಇದ್ದಾರೆ. ಕಾಲಿಂದ ತಲೆವರೆಗೂ ವೀಡಿಯೋ ಬೇಕಂತೆ. ನೋಡಿ ಇಲ್ಲಿ ಹೂ ಹಾಕ್ತಾ ಇರೋ ಸ್ಟೈಲ್ ನೋಡಿ. ಬಾಯ್ಕತ್ತಿಟ್ಟು ಓಡರಿದು ತೊಂಡೆ ನಿಕ್ಕಿ ಎಲ್ಲ ಖಾಲಿ ಮಾಡ್ತಾನಪ್ಪ. ರೆಡಿ ಆವಣಂಗೆ ರೆಡಿ ಇದೆ ಊರೆಲ್ಲ ಮರ್ಕೊಂಡು நடக்கும் என்ன நடக்காம வச்சுங்கள ஜெருப்படி கிடக்காம வச்சு சரி ಮಕ್ಕಳ கலையாத மக்கள் அது இருக்கட்ட விட அம்மன் பவனி வரும் இடங்களில் பக்தர்கள் அம்மனுக்கு சிறப்பான Oh
ಫೋಟೋ ತೊಗೊಂಡಿದ್ದೆ ಅದು ಫೋಟೋ ತೊಗೊಂಡಿದ್ದೆ ವಿಡಿಯೋ ಮಾಡಿದ್ದೀನಿ, ಫೋಟೋ ತಗೊಂಡಿದ್ದೀನಿ. തീ ആളി കത്തണം. ಪೂಜೆ ಎಲ್ಲ ಮುಗೀತು. ದೇವ್ರ ಸಾಮಾನೆಲ್ಲ ಮೇಲ್ಗಡೆ ಮನೇಲಿ ಇಟ್ಬಿಟ್ಟು ನಾವು ದೇವ್ರ ಹಿಂದೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ಲೆಂತ್ ತುಂಬ ಲಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಆ್ಯಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.